ನನಗೇನಂದರೆ ಎಜುಕೇಷನ್ ಮುಗ್ದೋಗ್ಬಿಡ್ಬೇಕು, ಮ್ಯೂಸಿಕಲ್ಲಿ ನಾನು ಮುಂದೆ ಬರಬೇಕು ಅಂತ. ಆ ಟೈಮಲ್ಲಿ ಏನಾಯಿತು, ಕೆಲಸ ಸಿಕ್ಬಿಡ್ತು ಆಯಿತಾ. ಸೊ ಅದೇ ಟೈಮಲ್ಲಿ ಒಂದು 2-3 ವರ್ಷ ಆದಮೇಲೆ, ಅಂದರೆ ಕೆಲಸಕ್ಕೆ ಸೇರಿ ಒಂದು 3 ವರ್ಷ ಆದಮೇಲೆ ಒಂದು 2-3 ವರ್ಷ ಆದಮೇಲೆ ಅಮೃತಗಳಿಗೆ ಹಾಡಿದ್ದಂತಿಟ್ಕೋ. ಆಮೇಲೆ ಏನಾಯಿತು, ಆಪರ್ಚುನಿಟೀಸ್ ಬರೋಕ್ಕೆ ಶುರುವಾಯಿತು. ಮೆಡ್ರಾಸ್ನಲ್ಲಿ ರೆಕಾರ್ಡಿಂಗ್ ಆಗ್ತಿತ್ತು. ಹಾಂ, ಬಿಟ್ಟು ಹೋಗಬೇಕಾಗಿತ್ತು. ಎಷ್ಟೊಂದು ರಜಾ ಕೊಡ್ತಾರೆ. ಆದರೂ ನಮ್ಮ ಪಾಪ ನಮ್ಮ HMTನಲ್ಲಿ ನನಗೆ ತುಂಬ ಎನ್ಕರೇಜ್ ಮಾಡಿದ್ರು ಸುಮಾರು ಜನ, ನಮ್ಮ ಹೈಯರ್ ಇವರೆಲ್ಲ. ಬಟ್ ನಾ ಹೇಳೋದು, ಎಷ್ಟು ಅಂತ ಮಾಡ್ತಾರೆ, ಅವ್ರದ್ದೇ ಆದಂಥ ರೂಲ್ಸ್ ಇರುತ್ತಲ್ವ. ಆವಾಗ ಎಷ್ಟು ದ್ವಂದ್ವ ಅಂದರೆ ನನಗೆ, ವಿ ಆರ್ ಆಲ್ ಮಿಡಲ್ ಕ್ಲಾಸ್ ಫ್ಯಾಮ್ಲೀಸ್. ಅದು ಗೌರ್ಮೆಂಟ್ ಜಾಬು ಆ ಟೈಮಲ್ಲಿ ನನಗೆ ಸಿಕ್ಕಿದೆ ಅಂದರೆ ಯಾರು ಬಿಡೋಕ್ಕೆ ಇಷ್ಟಪಡ್ತಾರೆ. ಅದು ವಾಚ್ ಮೆಕ್ಯಾನಿಕ್ ಆಗಿದ್ರಿ, ಅವಾಗೆಲ್ಲ ಸಂಬಳ ಎಷ್ಟು ಬರ್ತಿತ್ತು ಕೇಳ್ಬೋದಾ? ಸಂಬಳ ಚೆನ್ನಾಗಿ ಖಂಡಿತ ಎಷ್ಟು ಬರ್ತಿತ್ತು, ನಂಗೆ ಹಂಗೆ ಮರ್ತು ಹೋಗ್ತಾ ಇದೆಯಲ್ಲಪ್ಪ. ಅಂದರೆ ಅವಾಗಿನ ಟೈಮ್ಗೆ ಅದು ಇಟ್ ಇಸ್ ಎ ವೆರಿ ರೆಸ್ಪೆಕ್ಟಬಲ್ ಸ್ಯಾಲ್ರಿನೇ ಆಯಿತಾ. ಅದು ಕೆಲಸ ಸಿಕ್ಕಿದೆ, ಗೌರ್ಮೆಂಟ್ ಜಾಬ್ ಅಂದರೆ ಆವಾಗಿನ ಕಾಲದಲ್ಲಿ ಅದು ಒಂಥರ ಗ್ರೇಟ್ ಅಲ್ವಾ. ಸೊ ನನಗೇನಾಗೋದು, ನಂದು ಪ್ಯಾಷನ್ ಮ್ಯೂಸಿಕ್ಕು ಆಯಿತಾ. ಸಿಕ್ಕಾಪಟ್ಟೆ ರೆಕಾರ್ಡಿಂಗ್ಸ್ ಬರೋಕ್ಕೆ ಶುರುವಾಯಿತು. ಇಲ್ಲಿ HMTನಲ್ಲಿ ಮೇಲಿನ ಮೇಲೆ ಇಲ್ಲ ಇದನ್ನು ಮಾರ್ಸ್ಕೋಬೇಕು, ಇಲ್ಲ ಅದು ಆರಿಸ್ಕೋಬೇಕು, ಎರಡು. ಕೂಲಾಗಿ ಕೂತ್ಕೊಂಡು ನಾನೇ ಯೋಚನೆ ಮಾಡಿದೆ, ಏನು ಮಾಡೋದು. ನಮ್ಮ ಅಪ್ಪ ಅಂದರು, ನೋಡಮ್ಮ ನಿನ್ನ ಇಷ್ಟ, ನೀನು ಏನು ಡಿಸಿಷನ್ ತೊಗೊಳ್ತೀಯ, ಐ ವಿಲ್ ರೆಸ್ಪೆಕ್ಟ್ ದಟ್ ಅಂತ ಆಯಿತಾ. ಇಷ್ಟರಲ್ಲಿ ಬೇರೆ ನನಗೆ ಏನೋ ಮದುವೆದ ಬಗ್ಗೆ ನನಗೆ ಯೋಚನೆನೇ ಇರಲಿಲ್ಲ. ನನಗೆ ಮದುವೆ ಬಗ್ಗೆ ಯೋಚನೆನೇ ಇರಲಿಲ್ಲ. ಅಂದರೆ ಮಾಡ್ಕೋಬೇಕು, ನಂಗೆ ಸಂಗೀತನೇ ಎಲ್ಲ ಅಂತಲೇ ಅಂದ್ಕೊಂಡಿದ್ದೆ ನಾನು ಆಯಿತಾ. ಸೊ ಅವಾಗ ನಮ್ಮ ಅಪ್ಪ ಮದುವೆ ಮಾಡೋದ ಅಂದರೆ, ಇಲ್ಲ ಅಣ್ಣ, ನಾನಿನ್ನು ಸ್ವಲ್ಪ ನಾನು ಮ್ಯೂಸಿಕಲ್ಲಿ ಇದಾಗಬೇಕು, ನನಗೆ ಇವಾಗ ಸದ್ಯಕ್ಕೆ ಮದುವೆನೂ ಬೇಡ ಅಂತ ಹೇಳಿಬಿಟ್ಟಿದ್ದೆ ಆಯಿತಾ. ಆವಾಗಲೆಲ್ಲ 22 ವರ್ಷ ಅಂದ್ರೇ ಒಂಥರ ವಯಸ್ಸಾಗೋಯ್ತು ಹುಡುಗಿಗೆ, ಜೀವನ ಮುಗೀತೇನೋ ಅನ್ನೋ ಥರ ಮುಗೀತು ಅಂತ. ನಾ ಹೇಳಿದೆ, ಇಲ್ಲ ನನಗೆ ಮ್ಯೂಸಿಕಲ್ಲಿನೇ ಮುಂದೆ ಬರ್ಬೇಕಂತಿದ್ದೀನಿ, ನಾನು ಯಾವಾಗ ಹೇಳ್ತೀನೋ ಆವಾಗ ಮದುವೆ ಮಾಡಿ, ಇವಾಗ ಬೇಡ ನನಗೆ ಅಂತ ಹೇಳಿಬಿಟ್ಟಿದ್ದೆ. ಸೊ ನನ್ನ ಜನ್ರೇಷನ್ ನಾನು ತುಂಬ ಲೇಟ್ ಮ್ಯಾರೇಜ್ ಅಂತಲೇ ಹೇಳ್ಬೋದು. ಬಟ್ ಕೆಲಸನೂ ಮಾಡ್ತಿದ್ದೆ, ಇತ್ಲಾಗ ಹಾಡು ಹಾಡ್ತಾ ಇದ್ನಲ್ಲ. ಆಮೇಲೆ ಇದು HMTಗೆ ಸೇರಿದಾಗ ಶುರುವಾಯಿತು. ಅಂದರೆ ಇಲ್ಲಿ ಅವ್ರ ರೂಲ್ಸ್ ಫಾಲೋ ಮಾಡ್ತಾರೆ, ಸರಿಯಾಗಿ ಕೆಲಸಕ್ಕೆ ಬರಲ್ಲ ಅಂದರೆ ಏನು ಮಾಡ್ತಾರೆ ಅವರು ಅಲ್ವಾ. ಸೊ ಅವಾಗ ಏನು ಮಾಡೋದು ಅಂತ ಅವಾಗ ಅಪ್ಪನ ಕೇಳಿದೆ, ಏನು ಮಾಡೋದು, ನಿನ್ನ ಡಿಸಿಷನ್ ಅಮ್ಮ ಅಂತ. ಆವಾಗೆಲ್ಲ ಬರೀ ಮೆಡ್ರಾಸಲ್ಲೇ ರೆಕಾರ್ಡಿಂಗ್ ಆಗ್ತಾಯಿದ್ದಿದ್ದು, ಇಲ್ಲಿ ಬೆಂಗಳೂರಲ್ಲಿ ಇರಲಿಲ್ಲ ರೆಕಾರ್ಡಿಂಗು. ಆವಾಗ ಹೇಳಿದ್ರು, ಅವಾಗ ನಾನು ಅಂದ್ಕೊಂಡೆ, ಈಗ ಸದ್ಯಕ್ಕೆ ಇದಕ್ಕೆ ಪ್ರಿಫರೆನ್ಸ್ ಕೊಡೋಣ, ಕೆಲಸಕ್ಕೆ, ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಇರೋಣ ಅಂತ. ಅಂದರೆ ನಾನು ಕೆಲಸ ಬಿಡಲಿಲ್ಲ, ಅಂದರೆ ಬಂದು ಜಾಯಿನ್ ಆಗಿಬಿಟ್ಟೆ, ತಿರ್ಗೋ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟೆ. ಅಂದರೆ ಕೆಲಸದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ಲ, ನೋಟಿಸ್ ಎಲ್ಲ ಬರೋಕ್ಕೆ ಶುರು ಆಯಿತು. ಆಮೇಲೆ ಇಲ್ಲ ಇದನ್ನೇ ಕಂಟಿನ್ಯೂ ಮಾಡೋಣ, ನೋಡೋಣ ದೇವ್ರ ಮೇಲೆ, ಯಾಕೆಂದರೆ ಕೆಲಸ ಸಿಗಲ್ಲ ನೆಕ್ಸ್ಟು, ಬೇಕು ಅಂದರೂ ನನಗೆ ಎಲ್ಲಿ ಸಿಗುತ್ತೆ. ಸೊ ಆಮೇಲೆ ಎವ್ರಿ ಟೈಮು ನಾನು ಮೆಡ್ರಾಸ್ಗೆ ಹೋಗ್ತಾನೇ ಇರಬೇಕು, ಅಲ್ಲಿ ನನಗೆ ಎಲ್ಲಿ ಇಳ್ಕೊಳ್ಳೋದು, ನಾನು ಎಲ್ಲಿ ಸಪೋರ್ಟು ಅಲ್ವಾ, ಹೋಗೋದು ಬರೋದು ಹಂಗೆ ಆಗ್ತಾಯಿತ್ತು. ಸೊ ದೇವ್ರ ಮೇಲೆ ಭಾರ ಹಾಕಿ ಬೇಡ, HMTನೇ ಕಂಟಿನ್ಯೂ ಮಾಡೋಣ ಅಂತ ಜಸ್ಟ್ ಐ ಕಂಟಿನ್ಯೂಡ್. ಆವಾಗ ಏನು ನನ್ನ ಅದೃಷ್ಟ ಅಂದರೆ, ಬೆಂಗಳೂರಲ್ಲಿ ಶಂಕರ್ನಾಗ್ ಅವರು ಇಲ್ಲೇ ಆಗಬೇಕು ರೆಕಾರ್ಡಿಂಗು ಅಂತ ಶುರು ಮಾಡಿದ್ರು. ಅಂದರೆ ಬೆಂಗಳೂರಿನಲ್ಲಿ ಸಂಕೇತ್ ಶುರು ಬೆಂಗಳೂರಿನಲ್ಲೇ ರೆಕಾರ್ಡಿಂಗ್ ಆಗಬೇಕು, ಇಲ್ಲಿರೋ ಸಿಂಗರ್ಸು, ಇಲ್ಲಿರೋ ವಾದ್ಯಗಾರರು ನುಡ್ಸೋರು ಇಲ್ಲಿದೆ, ಎನ್ಕರೇಜ್ ಮಾಡೋಣ ನಾವು ಅಂತ ಶುರು ಮಾಡಿದ್ರು. ಆಮೇಲೆ ಸಣ್ಣ ಪುಟ್ಟ ಸ್ಟುಡಿಯೋಗಳು ಶುರುವಾಯಿತು, ಸಣ್ಣದು ಚಿಕ್ಕದು. ಈ ಧ್ವನಿ ಸುರುಳಿಗಳ ಭರಾಟೆಗಳು ಜಾಸ್ತಿ ಇತ್ತಾಗ, ಅಂದರೆ ಕ್ಯಾಸೆಟ್ ಯುಗ. ಅಂದರೆ ದೇವಸ್ಥಾನಗಳು, ಮಠಗಳು, ಆಮೇಲೆ ಎಲ್ಲೆಲ್ಲಿಂದ ಊರಿಂದ ಬರೋರು ಗೊತ್ತಾ ರಶ್ಮಿಯಾಗ, ಎಂತೆಂಥ ಒಂದು ಸಣ್ಣ ಊರಿದ್ರೂ ಅಲ್ಲಿಂದನೇ ಬಂದು ಅವರ ದೇವಸ್ಥಾನದ ಒಂದು ಹಾಡುಗಳು, ಅದು ಶುರುವಾಯಿತು. ಅದು ಸಿಕ್ಕಾಪಡೆ ಶುರುವಾಗ್ಬಿಡ್ತು. ಹೆಂಗೆ ಅಂದರೆ ಬೂಮ್ ಅಂತಾರಲ್ಲ ಹೆಂಗೆ ಶುರುವಾಯ್ತಂದರೆ, ಸಿನಿಮಾಗಳಿಗಿಂತ ಅದು ಜಾಸ್ತಿ ಆಗೋಯ್ತು. ಕ್ಯಾಸೆಟ್ ಎವ್ರಿ ಡೇ ರೆಕಾರ್ಡಿಂಗು. ಒಂದೊಂದು ದಿವಸ ಅಂತೂ 10-12 ಹಾಡೆಲ್ಲ ಹಾಡಿದ್ದೀನಿ ನಾನು ಅವಾಗ ಕ್ಯಾಸೆಟ್ಗೆ. ಅಂದರೆ ನಮ್ಮ ಜಾತ್ರೆ ಬರ್ತಾಯಿದೆ, ನಮಗೊಂದು ಹಾಡು ಕೊಟ್ಬಿಡಿ ಮೇಡಮ್ ಅಂತ. ನನಗೂ ಖುಷಿ. ಆವಾಗ ಐ ಟುಕ್ ಡಿಸಿಷನ್, ಈ ಸಿನಿಮಾ ಇಲ್ಲದೆ ಇದ್ರೂ ಪರವಾಗಿಲ್ಲ, ಇದೆಯಲ್ಲ ನನಗೆ ಜೀವನಕ್ಕೆ ಅಂದ್ಬಿಟ್ಟು HMT ಬಿಟ್ಟೆ, ಕೆಲಸ ಬಿಟ್ಟೆ. ಸೊ ಹಾಗಾಗಿ ವಾಚ್ ಮೆಕ್ಯಾನಿಕ್ ಟಾಟಾ. ಬೇರೆಯವ್ರ ಟೈಮನ್ನ ಬದಲಾಯಿಸೋ ವಾಚು ನನ್ನ ಟೈಮ್ ಬದಲಾಯಿಸ್ತು. ಜಾಸ್ತಿ ಕೆಲಸಕ್ಕೆ ಹೋಗಿಲ್ಲ ನಾನು. ಅಂದರೆ ಅದು ಅಂದರೆ ಡಿಸಿಷನ್ಸ್ನ ಹೇಳೋದು ಕೆಲವು ಸತಿ ನಮ್ಮ ಪರವಾಗೂ ಇರುತ್ತೆ, ಕೆಲವು ಸತಿ ನಮ್ಮ ವಿರುದ್ಧವಾಗೂ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಸಮಯ ಅಷ್ಟೇ, ಟೈಮ್ ಈಸ್ ದಿ ಇದು ಅಂತಾರಲ್ಲ. ಐ ಥಿಂಕ್ ಹಿಟ್ ಸಾಂಗ್ಸ್ಗಳಲ್ಲಿ ಎಷ್ಟು ಸಿನಿಮಾ ಅಂತ ಬಂದಾಗ ಹಿಂದೂಸ್ತಾನವು ಅದು ನಿಮ್ಮ ಸ್ಥಾನನ ಗಟ್ಟಿ ಮಾಡ್ತು ಆಸ್ ಅ ಪ್ಲೇಬ್ಯಾಕ್ ಸಿಂಗರ್. ಇನ್ನೊಂದೆರಡು ಹಾಡೂ ಹಿಟ್ ಆಯ್ತು. ಪಾರ್ವತಿ ಪರಶಿವರ ಪ್ರಣಯ ಪ್ರಸಂಗ. ನೀನು ಎಷ್ಟು ಚೆನ್ನಾಗಿ ಹಾಡ್ತೀಯ. ನೀನು ಇವಾಗ ನನ್ನ ಜೊತೆ ಆ್ಯಕ್ಚುಲಿ ಯು ಆರ್ ಅ ವೆರಿ ಗುಡ್ ಸಿಂಗರ್. ನಾನು ಕೇಳಿದ್ದೀನಿ ನಿನ್ನ ಹಾಡಲ್ಲ. ಎಸ್ ಮ್ಯಾಮ್, ಅಮ್ಮಂಗೆ ಸಿಂಗರ್
ಸಿಂಗರ್ ಮಾಡ್ಬೇಕಂತ ಆಸೆ ಇದ್ದಿದ್ದು. ಬಟ್ ನಿಮಗೆ ಗೊತ್ತಲ್ಲ 2004 ಆರ್ಕೆಸ್ಟ್ರಾಸ್ ಅದು ಇದು ಅಂತ ಅಲ್ಲೇ ಸರ್ವೈವ್ ಆಗ್ತಾ ಇದ್ದೆ. ಗೊತ್ತು ಬಟ್ ಗೊತ್ತು. ದಿನಕ್ಕೆ 300-500 ರೂಪಾಯಿ ಪೇಮೆಂಟು. ಮತ್ತೆ ಅದರಿಂದ ಜೀವನ ನಡೆಸೋದು ಹೆಂಗೆ ಅಂತ ಅಲ್ಲಿಗೆ ನೀವೇ ಹೇಳಿದ್ರಲ್ಲ, ಸಂಗೀತಗಾರರಿಗೆ ಯಾವತ್ತೂ ಸಂಗೀತ ಆಪ್ಷನ್ ಆಗಿ ಇಟ್ಕೊಂಡು ಡಿಗ್ರಿ ಮುಗಿಸಿದ್ದೆ. ಹಾಗಾಗಿ 2004 ಅವಿವಾ ಲೈಫ್ ಇನ್ಶೂರೆನ್ಸ್ ಅಂತ ಕೆಲಸ ಸಿಕ್ತು. ಪ್ಯಾರಲ್ ಆಗಿ ಕಾಲೇಜಲ್ಲಿ ಶುರು ಮಾಡಿದ್ದೆ ಆ್ಯಂಕರಿಂಗು. ಹಾಗೆ ಕಂಟಿನ್ಯೂ ಆಗಿ ಇದು ಹಿಂಗೆ ಅದು ಪತ್ರ ಓದೋ ಪ್ರೋಗ್ರಾಮ್ ಖುಷಿ ಅನ್ಸುತ್ತೆ ಅದು ಮಾಡು, ಬಟ್ ಮ್ಯೂಸಿಕ್ ಬಿಡಬೇಡ, ಪ್ರಾಕ್ಟೀಸ್ ಮಾಡು. ನಾನು ಖುಷಿಗಂತೂ ಹಾಡ್ತೀನಿ ಮ್ಯಾಮ್. ಆ್ಯಂಡ್ ಅಫ್ಕೋರ್ಸ್ ನಿಂದು ಈ ಹಾಡು ನನಗೆ ತುಂಬಾ ಇಷ್ಟ ಆಗಿತ್ತು, ಅಮ್ಮ ನಿನ್ನ ಎದೆ ಆಳದಳು ಅನ್ಸತಿ. ಇವಾಗ ನನಗೋಸ್ಕರ ನೀನು ಹಾಡಬೇಕು ಮ್ಯಾಮ್. ಅದ್ರ ಒರಿಜಿನಲ್ ಸಿಂಗರ್ ನೀವು. ಇರ್ಲಿ ಆಗ್ಲಿ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಹಾಡು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು, ಕಡಿಯಲೊಲ್ಲೆ ನೀ ಕರುಳ ಬಳ್ಳಿ ಒಲವೂಡುತ್ತಿರುವ ತಾಯೇ, ಬಿಡದ ಭುವಿಯ ಮಾಯೇ. ವೆರಿ ಗುಡ್. ನನಗೆ ನೀವು ಹಾಡ್ತಾ ಇದ್ದಾಗ ನಾನು ಯಾವುದೋ ಒಂದೆರಡು ಅಕ್ಷರಗಳು ತಪ್ಪಾಗಿ ತಿಳ್ಕೊಂಡು ಹಂಗೆ ಹಾಡ್ತಾ ಇದ್ದೆ ಅನ್ಸುತ್ತೆ. ಅದನ್ನ ನಾನು ನೋಡ್ತಾ ಇದ್ದೆ. ಬಟ್ ಇಲ್ಲ ಇಲ್ಲ, ಕಂಟಿನ್ಯೂ ಮಾಡಿ ರಶ್ಮಿ. ಗುಡ್ ವಾಯ್ಸ್. ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗತ್ತೆ. ಖಂಡಿತ.